ನಮಸ್ಕಾರ ಸ್ನೇಹಿತರೆ. ಇದು ನಮ್ಮ ಆರೋಗ್ಯವೇ ಆನಂದ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ಈಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ನಿಮಗೆ ಸಡನ್ ಆಗಿ ವೆಯ್ಟ್ ಲಾಸ್ ಆಗೋದು, ಇಲ್ಲ ವೆಯ್ಟ್ ಜಾಸ್ತಿ ಆಗೋದು, ಅಥವಾ ರಕ್ತ ಕಡಿಮೆ ಆಗೋದು, ಈ ಥರ ಏನಾದರೂ ತೊಂದರೆ ಆದಾಗ, ಇಲ್ಲ ಬೇರೆ ಏನಾದರೂ ತೊಂದರೆಗಳಾದಾಗ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರ. ಇಂಗ್ಲೀಷ್ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗಿರ್ತೀರ. ಅವ್ರು ಏನು ಮಾಡ್ತಾರೆ, ಥೈರಾಯ್ಡ್ ಟೆಸ್ಟ್ಗೆ ಬರೆದು ಕೊಟ್ಟಿರ್ತಾರೆ. ಥೈರಾಯ್ಡ್ ರಿಪೋರ್ಟು ಬರುತ್ತೆ, ಟೆಸ್ಟ್ ರಿಪೋರ್ಟು. ಅದರಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಥೈರಾಯ್ಡ್ ತೊಂದರೆ ಇದೆ ಅಂತ. ಈ ಸಂದರ್ಭದಲ್ಲಿ ನೀವು ಈ ಆಯುರ್ವೇದಿಕ್ ಔಷಧಿನ ಹೇಗೆ ತಗೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ಹೇಗೆ ಅಂದರೆ, ನೀವು ಈ ಔಷಧಿನ ತಗೊಳ್ಳುವಾಗ ಆ ಇಂಗ್ಲೀಷ್ ಮೆಡಿಸನ್ನ ಸಡನ್ ಆಗಿ ನೀವು ನಿಲ್ಲಿಸಬೇಡಿ. ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಮೆಡಿಸನ್ನ ಸಡನ್ ಆಗಿ ನಿಲ್ಲಿಸಬೇಡಿ. ಯಾಕಂದರೆ ಸಡನ್ ಆಗಿ ನೀವು ನಿಲ್ಲಿಸ್ಬಿಟ್ರೆ ನಿಮಗೆ ಏರುಪೇರು ಆಗಿಬಿಡುತ್ತೆ. ಸೊ ಆ ಇಂಗ್ಲೀಷ್ ಮೆಡಿಸನ್ನ ತಗೊಳ್ತಾ ಇರಿ. ಅದರ ಜೊತೆಗೆ ಈ ಆಯುರ್ವೇದಿಕ್ ಔಷಧಿನ ನೀವು ತಗೋಬೋದು. ಆಯಿತಾ? ಇವಾಗ ಇದು ಆಯುರ್ವೇದಿಕ್ ಔಷಧಿ ಏನು ಅಂತ ನಾನು ತಿಳಿಸ್ಕೊಡ್ತೀನಿ. ಕಾಂಚನಾರ ಗುಗ್ಗುಲು ಅಂದರೆ ಇದೇನೆಂದರೆ ಮಾತ್ರೆ. ಓಕೆ, ಕಾಂಚನಾರ ಗುಗ್ಗುಲು ಅನ್ನೋದು ಮಾತ್ರೆ. ಇದು ಒಂದು ಚಿಕ್ಕದು ಡಬ್ಬಿಯಲ್ಲಿ ಬರುತ್ತೆ. ಒಂದು ಡಬ್ಬಿಯಲ್ಲಿ 80 ಮಾತ್ರೆಗಳು ಇರುತ್ತೆ. ಆಯಿತಾ? ಇದು ಮತ್ತೆ ವರಣಾದಿ ಕಷಾಯಂ ಅಂತ, ಇದನ್ನು ನೀವು ತಗೋಬೇಕು. ಒಂದು ಬಾಟ್ಲಲ್ಲಿ ಬರುತ್ತೆ ಇದು ವರಣಾದಿ ಕಷಾಯಂ. ಇದು ಹೇಗೆ ತಗೊಳ್ಳೋದು ಅಂತ ಹೇಳ್ತೀನಿ. ಈಗ ಕಾಂಚನಾರ ಗುಗ್ಗುಲು 2 ಮಾತ್ರೆಗಳು ನೀವು ತಗೋಬೇಕು. ಆಯಿತಾ? ಇದು ಹೇಗೆ ತಗೋಬೇಕು? ಮಾಮೂಲಿ ನೀವು ಎಲ್ಲ ಮಾತ್ರೆಗಳು ಹೇಗೆ ತಗೊಳ್ತೀರಾ, ಸುಮ್ಮನೆ ನೀರಲ್ಲಿ ಹಾಕೊಂಬಿಡೋದು ಅಷ್ಟೇ. ಆಯಿತಾ? ಇದಾದಮೇಲೆ ಈ ವಾರಣಾದಿ ಕಷಾಯಂನ ಹೇಗೆ ತಗೋಬೇಕು? 5 ml ವಾರಣಾದಿ ಕಷಾಯಂ ಮತ್ತು 10 ml ನೀರು ಒಂದು ಲೋಟಕ್ಕೆ ಹಾಕೊಂಬಿಡಿ. ಒಂದು ಲೋಟಕ್ಕೆ 5 ml ವಾರಣಾದಿ ಕಷಾಯಂ ಅಂದರೆ ಒಂದು 2 ಚಮಚ 2 ಟೀ ಸ್ಪೂನ್ ವಾರಣಾದಿ ಕಷಾಯಂ. 10 ml ನೀರು ಅಂದರೆ ಒಂದು 4 ಟೀ ಸ್ಪೂನ್ ನೀರು ಹಾಕ್ಕೊಡಿ. ಅದೇ ಲೋಟಕ್ಕೆ ಅರ್ಧ ಚಮಚ ಜೇನುತುಪ್ಪ ಅಂದರೆ ಹನಿ. ಸೊ ಇದು 3 ವರಣಾದಿ ಕಷಾಯಂ, ನೀರು, ಜೇನುತುಪ್ಪ ಇದೆಲ್ಲ ಒಂದು ಲೋಟಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡು ನೀವು ಕುಡಿಬೇಕು ಅಷ್ಟೇ. ಫಸ್ಟು ಮಾತ್ರೆ ಹಾಕ್ಕೋತೀರ, ಆಮೇಲೆ ಈ ಕುಡಿಯೋದನ್ನು ಕುಡಿತೀರ. ಆಯಿತಾ? ಈ ಥರ ತಗೋಬೇಕು. ಇದು ಯಾವಾಗ ತಗೋಬೇಕು ಅಂದರೆ, ಔಷಧಿ ತೆಗೆದುಕೊಳ್ಳುವ ಸಮಯ ಬೆಳಗ್ಗೆ ಮತ್ತು ಸಂಜೆ. ಆಹಾರದ ಮೊದಲು ಔಷಧಿ ತೆಗೆದುಕೊಳ್ಳಿ. ಆಹಾರದ ಮೊದಲು. ಕೆಲವರು ಏನು ಮಾಡಿದ್ರು ಅಂದರೆ, ಆಹಾರದ ಮೊದಲು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ, ನಾವು ಹೇಳೋದು ಹೇಗೆಂದರೆ, ಬೆಳಗ್ಗೆ ಎದ್ದ ತಕ್ಷಣ ಈ ಔಷಧಿ ತಗೊಂಬಿಡಿ, ಒಳ್ಳೆಯದು. ಆಯಿತಾ? ಏನು ತಿನ್ನೋಕೆ ಹೋಗ್ಬೇಡಿ, ಕಾಫಿ ಟೀ ಏನು ಕುಡಿಬೇಡಿ, ಇದು ತಗೊಂಬಿಡಿ ಅಂತ. ಆಯಿತು, ಕೆಲವರು ಹಿಂಗೆ ತಗೊಂಬಿಟ್ಟು ರಿಸಲ್ಟ್ ಬರಲಿಲ್ಲ, ನಮಗೆ ರಿಸಲ್ಟ್ ಬರಲಿಲ್ಲ ಅಂತ ಹೇಳ್ತಾ ಇದ್ರು. ಆವಾಗ ಏನು ಅಂತ ವಿಚಾರಿಸಿದ್ರೆ, ಸರಿ ಆಹಾರ ಎಷ್ಟೊತ್ತಿಗೆ ನೀವು ತಗೊಳ್ತೀರಾ, ಇಲ್ಲ ಟೀ ಕಾಫಿ ಎಷ್ಟೊತ್ತಿಗೆ ತಗೊಳ್ತೀರಾ ಈ ಔಷಧಿ ಆದಮೇಲೆ ಅಂತ ಕೇಳಿದ್ರೆ, ಅವ್ರು ಏನಂದ್ರು ಅಂದರೆ, ಈ ಔಷಧಿ ತಗೊಂಡು 2 ನಿಮಿಷಕ್ಕೆ ಅವರು ಟೀ ಕಾಫಿ ಟಿಫನ್ ಎಲ್ಲ ತಿಂದ್ಬಿಟ್ಟಿದ್ದಾರೆ. ಆ ಥರನೂ ಮಾಡಬಾರ್ದು. ಅದು ಏನು ಪ್ರಯೋಜನ? ಔಷಧಿ ಜೊತೆಗೆ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಅಲ್ವಾ? ಆಹಾರ ಈ ಔಷಧಿ ತಗೊಂಡ್ಮೇಲೆ ಅಟ್ಲೀಸ್ಟ್ ಒಂದು 1/4 ಗಂಟೆಯಿಂದ ಅರ್ಧ ಗಂಟೆ ಏನೂ ತಿನ್ನಬೇಡಿ, ಏನೂ ಕುಡಿಬೇಡಿ. ಅಂದರೆ ಸ್ವಲ್ಪ ನೀರು ಕುಡಿಬೋದು ಅಷ್ಟೇ. ಈ ಟೀ ಕಾಫಿ, ಬಜ್ಜಿ ಬೋಂಡ, ಟಿಫನು ಎಲ್ಲ ತಿಂದ್ಬಿಟ್ಟಿದ್ದಾರೆ ಅವರು. ಈ ಥರ ಮಾಡಬಾರ್ದು. ಆಯಿತಾ? ಸೊ ಇದು ಬೆಳಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ನೀವು ಇದನ್ನು ತಗೋಬೇಕು. ಈಗ ಸಂಜೆ ಹೆಂಗೆ ಖಾಲಿ ಹೊಟ್ಟೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಮಧ್ಯಾಹ್ನ 1 ಗಂಟೆಗೆ ಊಟ ಮಾಡಿರ್ತೀರ. ಸಂಜೆ ಒಂದು 4 ಇಲ್ಲ 5 ಗಂಟೆ ಅಷ್ಟೊತ್ತಿಗೆ ನೀವು ಈ ಔಷಧಿನ ತಗೋಬೋದು. 5 ಗಂಟೆ 6 ಗಂಟೆ ಎಷ್ಟೊತ್ತಿಗೆ ಬೇಕಾದ್ರೂ ನೀವು ತಗೋಬೋದು. ಆದರೆ ಇದು ತಗೊಳ್ಳೋಕೆ ಮುಂಚೆ ಬೇರೆ ಏನು ಊಟ ತಿಂಡಿ ಏನು ಮಾಡಿರಬಾರ್ದು. ಬೈ ಚಾನ್ಸ್ ನೀವೇನಾದರೂ ಕಾಫಿ ಏನಾದರೂ ಮರೆತು ಕುಡಿದು ಬಿಟ್ಟಿದ್ರೆ, ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಗ್ಯಾಪ್ ಕೊಟ್ಬಿಡಿ. ಆಮೇಲೆ ಈ ಔಷಧಿನ ತಗೊಳ್ಳಿ. ಆಯಿತಾ? ಮತ್ತು ಸಂಜೆನೂ ಅದು ಬಜ್ಜಿ ಬೋಂಡ ಎಲ್ಲ ತಿಂದ್ಬಿಟ್ಟು ಇದನ್ನು ತಗೋಬಿಡಿ, ನಿಮಗೇನು ಕೆಲಸ ಮಾಡಲ್ಲ. ಆಯಿತಾ? ಸೊ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಯಲ್ಲಿ ಈ ಔಷಧಿನ ತಗೋಬೇಕು. ಮತ್ತೆ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಫಸ್ಟು 2 ಮಾತ್ರೆಗಳನ್ನ ಹಾಕ್ಕೋತೀರಾ. ಅದಾದಮೇಲೆ ಒಂದು ಲೋಟಕ್ಕೆ ಕಷಾಯ ಹಾಕ್ತೀರಾ, ನೀರು ಹಾಕ್ತೀರಾ, ಜೇನುತುಪ್ಪ ಹಾಕ್ತೀರಾ, ಮಿಕ್ಸ್ ಮಾಡಿಬಿಟ್ಟು ಕುಡಿದ್ಬಿಡ್ತೀರ. ಇಷ್ಟೇ ಔಷಧಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಮತ್ತೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ನಿಮಗೆ ಹೇಗೆ ತಿಳ್ಕೊಳ್ಳೋದು? ಏನು ಮಾಡಬೇಕು ಅಂದರೆ, ನೀವು
ಇದನ್ನ ಸುಮಾರು ಒಂದು 3 ತಿಂಗಳು ನೀವು ಈ ಔಷಧಿನ ತಗೋಬೇಕು. ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರ್ತೀರಾ, ಜೊತೆಗೆ ಇದನ್ನು ತಗೊಳ್ತಾ ಇದ್ದೀರಾ. ಆಯ್ತಾ? 3 ತಿಂಗಳು ತಗೊಂಡ್ಮೇಲೆ ನೀವು ಮತ್ತೆ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಬೇಕು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. 3 ತಿಂಗಳಾದ್ಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಬೇಕು. ಆವಾಗ ನಿಮಗೆ ಖಂಡಿತ ಕಡಿಮೆ ಆಗಿರುತ್ತೆ. ಆಯ್ತಾ? ಥೈರಾಯ್ಡ್ ಲೆವೆಲ್ ಕಡಿಮೆ ಆಗಿರುತ್ತೆ. ಸೊ ನೀವು ಮತ್ತೆ ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಈ ಥರ ನನಗೆ ಥೈರಾಯ್ಡ್ ಲೆವೆಲ್ ಇಂಪ್ರೂವ್ ಆಗಿದೆ, ಕಡಿಮೆ ಆಗಿದೆ. ಸೊ ನಿಮ್ಮ ಇಂಗ್ಲಿಷ್ ಮೆಡಿಸನ್ನ ಚೇಂಜ್ ಮಾಡಿ ಕೊಡಿ ಅಂತ ತಗೊಳ್ಳಿ. ಆಯ್ತಾ? ಅವ್ರು ಇಂಗ್ಲಿಷ್ ಮೆಡಿಸನ್ ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ. ಮತ್ತೆ ಅದರ ಜೊತೆಗೇನೆ ನೀವು ಈ ಆಯುರ್ವೇದಿಕ್ ಔಷಧಿನ ನೀವು ಕಂಟಿನ್ಯೂ ಮಾಡ್ಬೋದು. ಇಂಗ್ಲಿಷ್ ಮೆಡಿಸಿನ್ನು ತಗೊಳ್ತೀರಾ, ಈ ಆಯುರ್ವೇದಿಕ್ ಔಷಧಿನೂ ತಗೊಳ್ತೀರಾ. ಮತ್ತೆ 3 ತಿಂಗಳು ನೋಡಿ. ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಆಮೇಲೆ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಆದ ತಕ್ಷಣ ನೀವು ಇದನ್ನ ನಿಲ್ಲಿಸ್ಬಿಡ್ಬೋದು. ಈ ಔಷಧಿನ ನೀವು ನಿಲ್ಲಿಸ್ಬೋದು. ತುಂಬ ಜನಕ್ಕೆ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಇದು ಯಾವ ಕಂಪನಿ ಮೆಡಿಸನ್ ನೀವು ತಗೋಬೇಕು ಅಂತ ಕೇಳಿದ್ರೆ, ನೀವು ಯಾವುದೇ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಬೈದ್ಯನಾಥ್ ಕಂಪನಿ, ಇಲ್ಲ AVP ಆಯುರ್ವೇದ, ಕೋಟಕ್ಕಲ್ ಆಯುರ್ವೇದ, SKM, BV ಪಂಡಿತ್, ಯಾವುದೇ ಕಂಪನಿ ಆದರೂ ನೀವು ತಗೊಳ್ಳಿ. ಇಲ್ಲ ಅವ್ರನ್ನೇ ಕೇಳ್ಬಿಟ್ಟು ಯಾವುದಾದ್ರೂ ಒಳ್ಳೆ ಕಂಪನಿದು ಕೊಡಿ ಅಂತ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲೇ ನೀವು ತಗೋಬೋದು. ಧನ್ಯವಾದಗಳು ವೀಕ್ಷಕರೇ.